ಚಿತ್ರರಂಗದ ಕಲಾವಿದರು ಹಾಗೂ ಸಿನಿಮಾಗಳ ಬೆಳವಣಿಗೆ ಅಲ್ಲದೆ ಬೇಡಿಕೆ ಈಗ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಸ್ಪೀಡ್ ಪಡೆದುಕೊಂಡಿದೆ. ಅದು ನಿಜಕ್ಕೂ ಕೂಡ ನಾವೆಲ್ಲ ಕನ್ನಡ ಪ್ರೇಕ್ಷಕರಾಗಿ ಹೆಮ್ಮೆ ಪಡುವಂತಹ ವಿಚಾರ. ಎಸ್ ವೀಕ್ಷಕರೇ, ಸಿನಿಮಾ ಮಾಡೋ ಕನಸು ಕಂಡು ಅನೇಕರು ಇಂಡಸ್ಟ್ರಿಗೆ ಬರ್ತಾರೆ. ಹಾಗೆಯೇ ಇಲ್ಲೊಂದು ಚಿತ್ರತಂಡ ವಿಭಿನ್ನ ಕಂಟೆಂಟ್ ನೊಂದಿಗೆ ಹೊಸ ತಂಡವೊಂದು ಬೆಳ್ಳಿ ತೆರೆಗೆ ಬರಲು ಸಿದ್ಧವಾಗುತ್ತಿದೆ. ಸದ್ಗುರು ಸಿನಿ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿದೆ ತ್ರಿಕಾರಂ ಚಿತ್ರ. ತನ್ನ ಅದ್ದೂರಿ ಮೇಕಿಂಗ್ ನಿಂದ ಚಿತ್ರ ರಸಿಕರ ಗಮನ ಸೆಳೆಯುತ್ತಿದೆ ತ್ರಿಕಾರಂ. ಮೈ ನವಿರೇಳಿಸುವಂತಿದೆ ಸಾಹಸ ದೃಶ್ಯಗಳ ಮೇಕಿಂಗ್. ಕಲಾವಿದರ ದಂಡನ್ನು ಹೊತ್ತು ಚಿತ್ರೀಕರಣ ಆರಂಭಿಸಿದ ಚಿತ್ರತಂಡ. ಹೌದು ವೀಕ್ಷಕರೇ, ತ್ರಿಕಾರಂ ಚಿತ್ರವು ಮೈಥಾಲಜಿಕಲ್ ಫ್ಯಾಮಿಲಿ ಡ್ರಾಮಾ ಜಾನರ್ನಲ್ಲಿ ಮೂಡಿ ಬರಲಿದ್ದು, ಇನ್ನೂ ಈ ಚಿತ್ರದ ನಿರ್ಮಾಣ ಜವಾಬ್ದಾರಿಯನ್ನ ಹೊಸದುರ್ಗ ಜಿ ಗಣೇಶ್ ಮೂರ್ತಿಯವರು ಹೊತ್ತಿದ್ದು, ಅಲ್ಲದೆ ಈ ಚಿತ್ರದಲ್ಲಿ ವಿಲನ್ ರೋಲ್ ಕೂಡ ನಿರ್ವಹಿಸಿದ್ದಾರೆ. ಸದ್ಗುರು ಶ್ರೀಕಾಂತ್ ಗುರೂಜಿ ಅವರ ಆಶೀರ್ವಾದದ ನಮ್ಮ ಎಲ್ಲ ಚಿತ್ರತಂಡದ ಮೇಲೆ ಈಗಾಗಲೇ ಅವರ ಆಶೀರ್ವಾದ ಮಾಡಿದ್ದಾರೆ. ಸದ್ಗುರು ಸಿನಿ ಕ್ರಿಯೇಷನ್ಸ್ ಅಂತೇಳ್ಬಿಟ್ಟು ಬ್ಯಾನರನ್ನು ಮಾಡಿಕೊಂಡು ತ್ರಿಕಾರಂ ಅಂತ ಟೈಟ್ಲನ್ನು ಇಟ್ಕೊಂಡು, ಇದು ನಮ್ಮ ಸದ್ಗುರು ಸಿನಿ ಪ್ರೊಡಕ್ಷನ್ ಬ್ಯಾನರಲ್ಲಿ ಇದೇ ಮೊದಲನೇ ಚಿತ್ರ. ಭಾಳ ಕಮರ್ಷಿಯಲ್ ಆಗಿ ಶೂಟ್ ಆಗಿದೆ. ಸಾಂಗ್ ಮಾಡಿಸಿದ್ದೀವಿ 3-4. ಎಲ್ಲರೂ ಅಲ್ಟಿಮೇಟ್ ಆಗಿದೆ. ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ರಿ. ಹಾಗೆ ನಮ್ಮ ದಿಲೀಪ್ ಕುಮಾರ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಒಂದು ಕತೆ ಹೇಳಿದರು. ಕಥೆನೂ ಕೂಡ ನಮಗೆ ಇಷ್ಟ ಆಗಿ, ನಾನು ಈ ಸಿನಿಮಾನ ಹೊಸದುರ್ಗದಲ್ಲೇ ತೆಗಿಬೇಕು, ಹೊಸದುರ್ಗವನ್ನು ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಇಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯ ಮಾಡಬೇಕು ಅನ್ನೋ ಒಂದು ಮಹದಾಸೆ ನಂದು ಕೂಡ ಇತ್ತು. ಹಾಗಾಗಿ ಈ ಗುಡ್ಡ ಗಾಡು ಪ್ರದೇಶಗಳಲ್ಲಿ ಭಾಳ ಒಂದು ಅವಿಸ್ಮರಣೀಯವಾದ ಒಂದು ಕೋಟೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಈ 10 ಕ್ಷೇತ್ರಗಳು ಭಾಳ ಅಲ್ಟಿಮೇಟ್ ಆಗಿದೆ. ಹಾಗೂ ಲೊಕೇಶನ್ನು ಈಗ ಶೂಟ್ ಮಾಡಲಿಕ್ಕೂ ಭಾಳ ಸುಂದರವಾಗಿದೆ. ಹಾಗಾಗಿ ವೆದರ್ ಭಾಳ ಸುಂದರವಾಗಿದೆ. ಹಾಗಾಗಿ ಇಲ್ಲೇ ಶೆಡ್ಯೂಲ್ ಹಾಕ್ಕೊಂಡಿವಿ. 20 ದಿನ ಶೆಡ್ಯೂಲ್ ಇದೆ. ಈಗ ಇನ್ನೂ 2 ಫೈಟ್ ಮಾಡೋದಿದೆ. ಕೆಲವು ಇಲ್ಲೇ ಹೊಸದುರ್ಗ ಸುತ್ತಮುತ್ತ ಇನ್ನು ಕೆಲವು ಸೀನ್ ಮಾಡೋವಿದ್ದಾವೆ, ಮಾಡ್ತೀವಿ. ಖಂಡಿತ ಎಲ್ಲರೂ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ನ್ಯೂಸ್ ಟೈಮ್ಸ್ ಪರವಾಗಿ ಪ್ರೇಕ್ಷಕರಲ್ಲಿ ಮನವಿ ಮಾಡಿಕೊಳ್ತೀನಿ. ಹೊಸದುರ್ಗದ ಸ್ಥಳೀಯ ಪ್ರತಿಭೆ ದಿಲೀಪ್ ಕುಮಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದು, ಈ ಚಿತ್ರದಲ್ಲಿ 4 ಸಾಂಗ್ಗಳು ಇರಲಿದ್ದು, ಈಗಾಗಲೇ 30ರಿಂದ 40 ಭಾಗದಷ್ಟು ಚಿತ್ರೀಕರಣ ಪೂರ್ಣಗೊಂಡಿದ್ದು, ಕೆಲವೇ ತಿಂಗಳುಗಳಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಿ ಆದಷ್ಟು ಬೇಗ ಬೆಳ್ಳಿತೆರೆ ಮೇಲೆ ಬರಲಿದ್ದೇವೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ. ಸಿನಿಮಾ ಆಲ್ರೆಡಿ ಒಂದು 40% ಕಂಪ್ಲೀಟ್ ಆಗಿದೆ. ಇನ್ನೊಂದು 50% ಇದೆ. ಆದಷ್ಟು ಬೇಗ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಜನರ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ ಎಲ್ಲರೂ ಪ್ರೋತ್ಸಾಹಿಸಿ ನೋಡಬೇಕು ಅಂತೇಳಿ ಕೇಳ್ಬೋದು. ಇಷ್ಟೇ. ತುಂಬ ಜನ ಕಲಾವಿದರು ಇದ್ದಾರೆ. ಪಾವಗಡ ಮಂಜಣ್ಣ ಇದ್ದಾರೆ, ಆಮೇಲೆ ಹರ್ಷವರ್ಧನ್ ಇದ್ದಾರೆ, ನಿಶ್ಚಿತಾ ಶೆಟ್ಟಿ ಇದ್ದಾರೆ, ಆಮೇಲೆ ಬಾಲರಾಜ್ ಬಾಲ್ವಾಡಿ ಸರ್ ಇದ್ದಾರೆ, ನಟನ ಪ್ರಶಾಂತ್ ಇದ್ದಾರೆ. ತುಂಬ ಜನ ಕಲಾವಿದರು ನಟನೆ ಮಾಡ್ತಾಯಿದ್ದಾರೆ. ಹೊಸದುರ್ಗ ಪೂರ್ತಿ ಏನಿದೆಯೋ ಸುತ್ತಮುತ್ತ ಎಲ್ಲ ಕಡೆ ಪೂರ್ತಿ ಹೊಸದುರ್ಗನೇ ಶೂಟ್ ಮಾಡ್ತಾಯಿದ್ದೀವಿ. ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಒಂದು ಸಾಂಗಿಗೆ ಮಾತ್ರ ಉತ್ತರಖಂಡಿಗೆ ಹೋಗ್ತಾ ಇದ್ದೀವಿ. ಟೋಟಲ್ 4 ಸಾಂಗ್ ಇದ್ದಾವೆ, 4 ಫೈಟ್ಸ್ ಇದ್ದಾವೆ. ಇನ್ನು ಈ ಚಿತ್ರದ ನಾಯಕ ನಟನಾಗಿ ಇದೇ ಮೊದಲ ಬಾರಿಗೆ ಹರ್ಷವರ್ಧನ್ ಬಣ್ಣ ಹಚ್ಚಿದ್ದಾರೆ.
ಇವರು ಈ ಮೊದಲು ಕನ್ನಡ ಚಲನಚಿತ್ರಗಳಾದಂತಹ ವೀರ, ಶುಗರ್ಲೆಸ್, NH-37 ಹೀಗೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಸಹ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ನಾನೊಂದು 13-14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾನು ಡೈರೆಕ್ಟ್ರಾಗಿ ಮಾಡಿದ್ದೀನಿ, ಆಮೇಲೆ ವೀರಮ್ ಅನ್ನೋ ಸಿನಿಮಾ ಕೋ ಡೈರೆಕ್ಟ್ರಾಗಿ ಮಾಡಿದ್ದೀನಿ, ಅದಾದಮೇಲೆ ಶುಗರ್ಲೆಸ್ ಅನ್ನೋ ಸಿನಿಮಾ ಮಾಡಿದ್ದೀನಿ. ತುಂಬ ಸಿನಿಮಾ ಸ್ಕ್ರಿಪ್ಟ್ ವರ್ಕು ತುಂಬ ವರ್ಕ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾಯಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾವ ಕಡೆಯಿಂದನೂ ಅನಿಸಿಲ್ಲ ನನಗೆ ಹೊಸ ಬ್ಯಾನರು, ಹೊಸ ಟೀಮು ಅಂತ. ಎಲ್ಲರೂ ಆ್ಯಕ್ಚುಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿರೋದ್ರಿಂದ ಆ್ಯಕ್ಟ್ ಮಾಡೋಕ್ಕಾಗಲಿ, ನೀವೇ ನೋಡಿರ್ಬೋದು, ಫೈಟ್ ಮಾಡೋದಕ್ಕಾಗಲಿ ತುಂಬ ಈಸಿಯಾಗಿದೆ. ಮಾಡ್ತಾಯಿದ್ದೀವಿ. ಇದನ್ನೇ ಪರಿಪೂರ್ಣವಾಗಿ 45 ದಿವಸ ನಾವೇನು ಅಂದ್ಕೊಂಡಿದ್ದೀವಿ ಆ ಶೂಟ್ ಮುಗಿಸಿದ್ರೆ 100% ಸಕ್ಸಸ್ಫುಲ್ ಆಗುತ್ತೆ. ವರ್ಕ್ ಮಾಡಿದ ಸಿನಿಮಾ ಬಂದು ವೀರಮ್ ಅಂತ. ಇವಾಗ ಪ್ರಜ್ವಲ್ ದೇವರಾಜು, ರಚಿತಾ ರಾಮ್ ಅವರು ಆ ಸಿನಿಮಾದಲ್ಲಿ ವರ್ಕ್ ಮಾಡಿದೆ. ಅದರಲ್ಲೊಂದು ನೆಗೆಟಿವ್ ಕ್ಯಾರೆಕ್ಟ್ರೂ ಮಾಡಿದ್ದೀನಿ. ಶುಗರ್ಲೆಸ್ ಅನ್ನೋ ಒಂದು ಸಿನಿಮಾ ಮಾಡಿದೆ, ಅದರಲ್ಲೂ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. NH-37 ಅಂತ ಒಂದು RR ಮೂವಿ ನಾನೇ ಡೈರೆಕ್ಟ್ ಮಾಡಿದ್ದೀನಿ, ಅದರಲ್ಲೊಂದು ಮಂಗಳಮುಖಿ ಪಾತ್ರನೂ ಮಾಡಿದ್ದೀನಿ. ತಮಿಳ್ ಸಿನಿಮಾನೂ ಮಾಡಿದ್ದೀನಿ. ಇದು ಫ್ರೆಶ್ ಆಗಿ ಹೀರೋ ಆಗಿ ಫಸ್ಟ್ ಟೈಮು ಇಂಟ್ರೊಡ್ಯೂಸ್ ಆಯ್ತಾ ಇದ್ದೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರು ಗಣೇಶ್ ಸರ್, ಆಮೇಲೆ ನಮ್ಮ ಡೈರೆಕ್ಟ್ರು ದಿಲೀಪ್ ಅವರು, ಇವರೆಲ್ಲ ಮಾಡೋಣ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಒಂದು ಒಳ್ಳೆ ಟೀಮಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅಂದರೆ ನಿಮಗೆ ಆದಷ್ಟು ಬೇಗ ನಾವು ಚಿತ್ರಮಂದಿರಕ್ಕೆ ತರ್ತೀವಿ ಸಿನಿಮಾನ. ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ನೋಡಿ. ಎಲ್ಲರೂ ಕನ್ನಡ ಹೊಸಬ್ರು ಹಳಬ್ರು ಅನ್ನೋದು ಇವಾಗ ಏನೂ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ. ಒಳ್ಳೆ ಸಿನಿಮಾ ಅಂತೂ ಕೊಡ್ತೀವಿ, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ನೋಡಿದ್ರೆ ಅದು ನೀವೇ ಹೇಳಬೇಕು ಮುಂದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ಟಂಟ್ ಮಾಸ್ಟರ್ ಚಂದ್ರು ಬಾಂಡೆ ಅವರು ಸಾಹಸ ದೃಶ್ಯಗಳ ಜವಾಬ್ದಾರಿಯನ್ನ ಹೊತ್ತಿದ್ದು ಕಳೆದ 1 ವಾರದಿಂದ ಹೊಸದುರ್ಗ ಪಟ್ಟಣದ ಸುತ್ತಮುತ್ತ ಅದ್ದೂರಿ ಸೆಟ್ ಹಾಕಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾವುದೂ ಕಮ್ಮಿ ಮಾಡಿಲ್ಲ ನಮ್ಮ ಗಣೇಶಣ್ಣ ಪ್ರೊಡ್ಯೂಸರು. ಪ್ರತಿಯೊಂದು ಯಾವುದೇ ಕೇಳಿ ನೋಡಿ, ಇಷ್ಟು ಗಾಡಿಗಳು ಸುಮಾರು ಒಂದು 30 ಗಾಡಿ ಇದ್ದಾವೆ, ಏನೋ ಗೊತ್ತಿಲ್ಲ. JCP ಇದ್ದಾವೆ, ಆಮೇಲೆ ಸುಮಾರು ಗಾಡಿಗಳಿದ್ದಾವೆ, ಒಂದು 30 ಗಾಡಿ. ನೆನ್ನೆ ಸಾಕು ಅಂತ ಹೇಳಿದರು. ನಾವು ಬೇಕು ಅನ್ನೋದಕ್ಕೆ ತಿರ್ಗಿ ನಾಳೆ ಇವತ್ತೂ ತರಿಸಿದ್ದಾರೆ. ಇಷ್ಟು ಗಾಡಿ ಯಾವ ಸಿನಿಮಾದಲ್ಲೂ ಇಷ್ಟೊಂದು ಕೊಡಿಸಿಲ್ಲ ನನಗೆ ತಿಳಿದ ಮಟ್ಟಿಗೆ. ನಾನು ಹೊಸ ಮಾಶು ಈ ಥರ ಪ್ರೊಡ್ಯೂಸರ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಬರ್ತಾಯಿದೆ ಫೈಟು, ಭಾಳ ಚೆನ್ನಾಗಿ ಬರ್ತಾಯಿದೆ. ತುಂಬ ಜನ ಸೇರಿದರೆ ಪಬ್ಲಿಕ್ಕು. ಬೆಳಗ್ಗೆಯಿಂದ ತುಂಬ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಜನ ಬೆಟ್ಟದ ಮೇಲೆಲ್ಲ ನಿಂತಿದ್ರು. ಸಿಕ್ಕಾಪಟ್ಟೆ ಯಾರೂ ತೊಂದರೆ ಮಾಡಿಲ್ಲ ನಮಗೆ ಫೈಟ್ಗೆ. ಯಾಕಂದರೆ ಇಲ್ಲಿರೋ ಪ್ರೊಡ್ಯೂಸರ್, ಇಲ್ಲಿರೋ ಡೈರೆಕ್ಟ್ರಿಂದ ಯಾರೂ ನಮಗೆ ತೊಂದರೆ ಮಾಡಿಲ್ಲ. ಇದೇ ಫೈಟು ಇದೇ ಥರ ಎಲ್ಲ ಬೇರೆ ಕಡೆ ಆಗಿದ್ದರೆ ಬೆಂಗಳೂರು ಅಥವಾ ಮೈಸೂರು ತುಂಬ ತೊಂದರೆ ಆಗಿರೋದು. ಅಂದರೆ ಇಲ್ಲಿ ಯಾವ ತೊಂದರೆ ಇಲ್ದಂಗೆ ನಮಗೆ ಸಹಕಾರ ಕೊಡ್ತಾರೆ. ಸುಮಾರು ಒಂದು 60 ಸಿನಿಮಾ ನಾನು ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮತ್ತು ಹೊಸ ಒಂದು ಅನುಭವ, ನಿಜವಾಗ್ಲೂ ತುಂಬ ಹೊಸ ಅನುಭವ ನಮಗೆ. ಯಾಕಂದರೆ ಈ ಥರ ಸಹಕಾರ ಕೊಟ್ಟು ಪ್ರೊಡ್ಯೂಸರು ಯಾವುದೇ ತೊಂದರೆ ಇಲ್ಲದೆ ಯಾವುದು ಬೇಕಂತ ಅವರೇ ಕೇಳ್ತಾರೆ. ಎಷ್ಟು ದಿನ ಮಾಡ್ತೀವಿ ಅಂದರು. ನನಗೆ ಸರ್ ಮಿನಿಮಮ್ ಆಗಿ ಒಂದು 4 ದಿನ ಫೈಟ್ ಬೇಕು ಅಂದೆ. ಮಾಡಿ ಸರ್ ಇನ್ನೊಂದು ದಿನ ಎಕ್ಸ್ಟ್ರಾ ಬೇಕು ಅಂತ ಹೇಳಿದರು. ಮಾಡ್ತಾಯಿದ್ವಿ. ಇವತ್ತು 4ನೇ ದಿನ ಸಿನಿಮಾ ಫೈಟ್ ಮಾಡ್ತಾರೆ. ನಾವು ಫೈಟ್ರುಗಳು ಬಂದಿದ್ದಾರೆ, ಒಂದು 20 ಜನ ಫೈಟ್ರು ಬಂದಿದ್ದಾರೆ. ಅವರು ಎಲ್ಲ ಅಳುಬ್ರೆ ಬಂದಿರೋದು. ಫೈಟ್ರು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ 4ನೇ ದಿನ ನಾನು ಮಾಡ್ತಾ ಇರೋದು. ಚೆನ್ನಾಗಿ ಬರ್ತಾಯಿದೆ ಫೈಟು. ಇಷ್ಟು ಗಾಡಿಗಳು, ಇಷ್ಟು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ತುಂಬ ಸಹಕಾರ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟ್. ಮೇಕಿಂಗ್ ಮಾತ್ರ ಅದ್ದೂರಿ, ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಅದ್ದೂರಿ ಮಾತ್ರ ತೆಲುಗು ಸಿನಿಮಾ ರೇಂಜಿಗೆ ನಮ್ಗೆ ಅದ್ದೂರಿ ಮಾಡ್ತಾಯಿದ್ವಿ. ಎಲ್ಲ ಸಪೋರ್ಟು ಎಲ್ಲ ಇದು ನಮ್ಮ ಗಣೇಶಣ್ಣವ್ರಿಗೆ ಬರಬೇಕಂತ ಇದು. ಇನ್ನು ಕೆಲ ದಿನಗಳ ಕಾಲ ಪಟ್ಟಣದ ಸುತ್ತಮುತ್ತಲೂ ಚಿತ್ರೀಕರಣ ನಡೆಸಲಿದ್ದು ಹೊಸದುರ್ಗದ ವೈಭವವನ್ನ ಬೆಳ್ಳಿ ತೆರೆಗೆ ತರಲು ಚಿತ್ರತಂಡ ಹಗಲು ರಾತ್ರಿ ಎನ್ನದೆ ಸುರಿವ ಜಿಟಿ ಮಳೆಯನ್ನು ಲೆಕ್ಕಿಸದೆ ಚಿತ್ರೀಕರಣವನ್ನ ನಡೆಸುತ್ತಿದೆ. ಹೊಸಬರೇ ಸೇರಿಕೊಂಡು ಮಾಡುತ್ತಿರುವ ಈ ಚಿತ್ರಕ್ಕೆ ಚಿತ್ರ ರಸಿಕರ ಬೆಂಬಲ ಅವಶ್ಯಕವೆಂದು ನಿರ್ಮಾಪಕರು ವೀಕ್ಷಕರಲ್ಲಿ ಮನವಿ ಮಾಡಿದ್ದಾರೆ.